ರಂಗ ಮತ್ತು ಸಾಧಿಕ್ ಇಬ್ಬರು ಜೀವದ ಗೆಳೆಯರು. ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು. ಪ್ರತಿದಿನವೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು. ಆ ಕಾಡಿನಲ್ಲಿ ಒಂದು ನೆರಳೆ ಮರ ಇತ್ತು. ನೆರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾಧಿಕ್ ಇಬ್ಬರಿಗೂ ತುಂಬ ಸಂತೋಷ. ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾಧಿಕ್ ಇಬ್ಬರು ನೆರಳೆ ಮರದ ಬುಡಕ್ಕೆ ತಲುಪಿದರು. ಸಾಧಿಕ್, ಬೇಗ ಕಾಡಿಗೆ ಹೋಗಿ ನೇರಳೆ ಹಣ್ಣು ತಿನ್ನೋಣ. ಬೇಗ ಬಾ ರಂಗ, ರೇಸ್ ಮಾಡೋಣ. ನೋಡು ರಂಗ, ಈ ಕಾಡು ಎಷ್ಟು ದೊಡ್ಡದು. ಹೌದು ಸಾಧಿಕ್, ಒಳಗೆ ಹೋಗಿ ನೋಡೋಣ. ನೋಡು ರಂಗ, ಎಷ್ಟು ರಸಭರಿತ ನೆರಳೆ ಹಣ್ಣು. ಹೌದು ಬಾ ಸಾಧಿಕ್, ಬೇಗ ಮರ ಹತ್ತಿ ಹಣ್ಣು ಕಿತ್ತೋಣ. ತಗೋ ಸಾಧಿಕ್, ಹಣ್ಣು ಆರಿಸಿಕೋ. ಆಯ್ತು ರಂಗ, ಹಣ್ಣು ಚೆನ್ನಾಗಿವೆ. ಹುಷಾರಾಗಿ ಮಕ್ಕಳೇ, ಮರ ಜಾರುತ್ತದೆ. ಆಯ್ತು ಅಜ್ಜಿ, ನೀವ್ ಏನೂ ಚಿಂತಿಸಬೇಡಿ. ಹುಷಾರಾಗಿ. ಅಯ್ಯೋ ಅಪ್ಪ, ಯಾರಾದ್ರೂ ನನ್ನನ್ನು ಉಳಿಸಿ. ಹಾ, ರಂಗ ಬಾರೋ, ಇಲ್ಲಿ ಹಾವು ಸಿಕ್ಕಿದೆ, ಸಾಯಿಸೋಣ. ರಂಗ ಬಾರೋ, ಇಲ್ಲಿ ಹಾವು ಸಿಕ್ಕಿದೆ, ಸಾಯಿಸೋಣ. ಆಸ್ಪತ್ರೆ ಕೊಂಡೊಯ್ಯೋದು ಬಿಟ್ಟು ಹಾವು ಸಾಯಿಸುತ್ತೀಯಾ? ತಲೆ ಕೆಟ್ಟಿದೆಯೇ ನಿನಗೆ? ಅಜ್ಜಿ, ಬೇಗ ಹೋಗೋಣ. ಅಯ್ಯೋ, ಹುಳು ತುಂಬಾ ಇರುತ್ತಿಗೆ. ಅದು ಸರಿ, ನೀನು ಚೆನ್ನಾಗಿ ಸೈಕಲ್ ಓಡಿಸುತ್ತಿದ್ದೀಯಾ? ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವು ಅಲ್ಲ, ಆದ್ದರಿಂದ ಅಜ್ಜಿಗೆ ಯಾವುದೇ ಅಪಾಯವಿಲ್ಲ. ಮಗರಂಗ, ನೀನು ಮಾಡಿದ ಉಪಕಾರ ನಾನು ಮರೆಯಲ್ಲ. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಬರ್ಲಿ ರಂಗ, ಮಾಡ್ತೀನಿ ಅವನಿಗೆ. ನಾನು ಹಾವನ್ನು ಕೊಲ್ಲೋಣ ಅಂತ ಹೇಳಿದಕ್ಕೆ ನೀ ನನ್ನ ಮೇಲೆ ಕೋಪಗೊಂಡೇಕೆ? ಅದನ್ನ ಹಾಗೆ ಬಿಟ್ರೆ ಅದು ಇನ್ನೂ ಯಾರನ್ನಾದ್ರೂ ಕಚ್ಚಿದ್ರೆ? ಸಾಧಿಕ್, ಜೀವ ಯಾವತ್ತೇ ಇರಲಿ ಅದು ಅಮೂಲ್ಯ. ಆ ಕ್ಷಣದಿಂದ ಕಾಳಜಿಯಿಂದ ನಿನಗೆ ಹೇಳಿದೆ, ಹಾವನ್ನು ಕೊಲ್ಲೋ ಹಕ್ಕು ನಮಗಿಲ್ಲ. ಆಯ್ತು ರಂಗ, ನಿನ್ನ ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ. ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ.